ಒಂದು ಕೊಲೆ, 17 ಜನರ ಬಂಧನ, 16 ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಒಂದೊಂದು ಕುಟುಂಬದ್ದು ಒಂದೊಂದು ಕಣ್ಣೀರಿನ ಕಥೆ. ಒಂದು ಕೊಲೆ, ಪವಿತ್ರ ಗೌಡ ದರ್ಶನ್ ಕೈವಾಡ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದಕ್ಕೆ ಸಿಡಿದೆದ್ದಿದ್ರು ಕಾಟೇರ. ಗ್ಯಾಂಗ್ ಅನ್ನ ಕಟ್ಟಿಕೊಂಡು ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಯಿತು. ಕಿರಾತಕನ ಕೃತ್ಯಕ್ಕೆ ಬಡ ಕುಟುಂಬಗಳು ಈಗ ಬೀದಿಗೆ ಬಿದ್ದಿವೆ. ಅತ್ತ ಗಂಡನನ್ನ ಕಳೆದುಕೊಂಡ ಹೆಂಡತಿ ನಿತ್ಯ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮಗನನ್ನ ಕಳೆದುಕೊಂಡ ತಾಯಿಯ ರೋಧನೆ ಹೇಳತೀರದಾಗಿದೆ. ನೋಡಿ, ಒಂದು ಕೊಲೆ ಎಷ್ಟು ಕುಟುಂಬವನ್ನ ಇವತ್ತು ಬೀದಿಗೆ ತಂದಿಲ್ಲಿಸಿದೆ ಅಂಥೇಳಿ. ಪ್ರತಿನಿತ್ಯವೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೇಣುಕಾಸ್ವಾಮಿ ಮನೆಗೆ ಆಧಾರ ಆಗಿದ್ದ, ಆತನೇ ದುಡಿದು ಇಡೀ ಕುಟುಂಬವನ್ನು ಸಾಗಿಸ್ತಾ ಇದ್ದ, ಆತನನ್ನು ಹತ್ಯೆ ಮಾಡಿದ್ರು. ಇಡೀ ಕುಟುಂಬ ಈಗ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ನಮಗೆ ಯಾರು ದಿಕ್ಕು ದೆಸೆ ಅಂಥೇಳಿ ಗೋಳಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ಕೆಲವು ಆರೋಪಿಗಳ ತಂದೆ ತಾಯಿಗಳು, ಪೋಷಕರು, ಕುಟುಂಬಸ್ಥರು ಹೇಳ್ತಾ ಇರೋದು, ನಾವೇನು ತಪ್ಪು ಮಾಡಿದ್ವಿ, ನಮ್ಮ ಮಗ ಈಗ ಮನೆಗೆ ಆಶ್ರಯ ಆಗಿದ್ದ, ಮನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ, ಏಕಾಏಕಿಯಾಗಿ ಜೈಲು ಪಾಲಾಗಿದ್ದಾನೆ, ಈಗ ನಮ್ಮನ್ನು ಕಾಪಾಡೋರು ಯಾರು, ನಮ್ಮನ್ನು ದುಡಿದು ನಮ್ಮನ್ನು ಸಾಕೋರು ಯಾರು ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಕುಟುಂಬದ್ದು ಒಂದೊಂದು ಕಣ್ಣೀರ ಕಥೆ, ಕರುಣಾಜನಕ ಕಥೆ ಹೊರಬೀಳ್ತಾ ಇದೆ. ಇಷ್ಟಾಗಿದ್ದು ಒಳ್ಳೇದೇ, ಯಾಕೆಂದ್ರೆ ಇದ್ದ ಒಬ್ಬ ಮಗನ ನಾವು ಕಳ್ಕೊಂಡಿದೀವಿ. ಆದ್ರೆ ಈ ತರ ಬರ್ಬರ ಕೃತ್ಯ ಮಾಡಬಾರ್ದಾಗಿತ್ತು. ಮೋಸದಿಂದ ಆತನ ಕರ್ಕೊಂಡೋಗಿ ಎಲ್ಲೋ ತಗೊಂಡೋಗಿ ಹೊಡೆದು ಹಾಕಿ ಒಬ್ರಿಗೂ ತಿಳಿಸ್ದಂಗೆ ಈ ತರ ಮಾಡೋದು ಅದು ಯಾವ ನ್ಯಾಯ ಸರಿ ಹೇಳಿ ಸರ್? ನಮಗಾದ ಸ್ಥಿತಿ ಇನ್ನೊಬ್ರಿಗೆ ಆಗ್ಬಾರ್ದು ಅನ್ನೋದೇ ನಮ್ಮ ಭಾವನೆ. ತಪ್ಪೆಲ್ಲರೂ ಸಹಜ ಮಾಡೇ ಮಾಡ್ತಾರೆ. ಬಿಟ್ಟು ಕಳ್ಸಿದ್ರೆ ಆಕಿತ್ತು. ನಮ್ಮ ಜೀವನ ಹೆಂಗ್ ನೋಡ್ಕೋಬೇಕು? 28ಕ್ಕೆ 1 ವರ್ಷ. ನೋಡಿದ್ರಲ್ಲ ರೇಣುಕಾಸ್ವಾಮಿಯ ಕುಟುಂಬ ಹೇಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅಂಥೇಳಿ. ಏನೂ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಇದ್ದೊಬ್ಬ ಮಗನನ್ನು ಕಳ್ಕೊಂಡು ಗೋಳಾಡ್ತಾ ಇದ್ದಾರೆ.